ಓಕೆ, ಇವಾಗ ಸಾಂಬಾರ್ ಆಗಿದೆ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ತಾ ಇದ್ದೀನಿ, ತೋರಿಸ್ತೀನಿ. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕಿದೆ ಲಾಸ್ಟಿಗೆ. ಫೈನಲ್ ಇವಾಗ ಸಾಂಬಾರ್ ಆಗಿದೆ. ಹೆಸರು ಕಾಳು ಸಾಂಬಾರ್ ಯಾವಾಗ್ಲೂ ಅಂದ್ರೆ ಕುಕ್ಕರಲ್ಲಿ ವಿಜಿಲ್ ಹಾಕ್ಸ್ತಾ ಇದ್ದೆ. ಫಸ್ಟ್ಗೆಲ್ಲ ಕುಕ್ಕರ್ ವಿಜಿಲ್ ಹಾಕ್ಸ್ತಾ ಇದ್ದೆ. ಏನಾಗ್ತಿತ್ತು ಅಂದ್ರೆ, ಹೊರಗಡೆ ಹೋಗ್ತೀನಿ, ಬ್ಲರ್ ಬರ್ತಾ ಇದೆ. ಓಕೆ, ಇವಾಗ ಎಲ್ಲ ಕೆಲಸ ಆಯಿತು ಫುಲ್ಲು. ಇವಾಗ ಸ್ನಾನಕ್ಕೆ ಹೋಗ್ಬೇಕು. ಟೈಮ್ 3:30. ಅಡುಗೆ ಮಾಡೋದೆಲ್ಲ ಲೇಟ್ ಆಯ್ತು. ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಕೂತಿದ್ವಿ. ರಕ್ಷಿತ್ ಅಂದರೆ ಹಳೇದು ಅಂದರೆ ಲಾಸ್ಟ್ ಇಯರ್ದು ಸ್ಕೂಲ್ ಬುಕ್ಸ್ ಎಲ್ಲನೂ ಹಾಗಾಗಿ ಇಟ್ಬಿಟ್ಟಿದೆ. ಸೊ ಇನ್ನು ಮುಗಿತಲ್ಲ, ಇನ್ನೇನು ಎಕ್ಸಾಮ್ ಇಲ್ಲ ಏನಿಲ್ಲ ಅಂತ ಹೇಳಿದ್ಮೇಲೆ ಅದನ್ನೆಲ್ಲ ನೀಟಾಗಿ ಎತ್ತಿಟ್ಟು ಒಂದು ಎಲ್ಲನೂ ತೆಗ್ದಿಟ್ಟು ಒಂದು ಕಡೆ ಎಲ್ಲ ಕ್ಲೀನ್ ಮಾಡೋದಿತ್ತು. ಒಂದು ಬುಕ್ಸ್ಗಳು, ಯೂನಿಫಾರ್ಮ್ಸ್ ಅದೆಲ್ಲ. ಸೊ ಅದಕ್ಕೋಸ್ಕರ ಲೇಟ್ ಆಯಿತು ಇವತ್ತು ಅಡುಗೆ ಮಾಡೋದು. ತಿಂಡಿ ತಿಂದಿದ್ದು ಲೇಟು. ಬೆಳಗ್ಗೆ ರಾಗಿ ರೊಟ್ಟಿ ಮಾಡಿದ್ದೆ, ಚಟ್ನಿ ಮಾಡಿ, ಅದಕ್ಕೆ ಲೇಟ್ ಆಯಿತು. ಓಕೆ, ಏನಂದರೆ ಹೆಸ್ರು ಕಾಳು ಸಾಂಬಾರು ಮೊದಲೆಲ್ಲ ನಾನು ಕುಕ್ಕರ್ನಲ್ಲಿ ಹಾಕ್ತಾಯಿದ್ದೆ. ಕುಕ್ಕರ್ನಲ್ಲಿ ಹಾಕಿದ್ರೆ ಅದೆಲ್ಲ ಹಂಗೆ ಅಂದರೆ ಮೊಸರಾದಂಗೆ ಎಲ್ಲ ಫುಲ್ಲು ಬೆಂದೋಗ್ಬಿಟ್ಟಿರ್ತಿತ್ತು, ಚೆನ್ನಾಗಿರ್ತಿಲ್ಲ, ಕಾಳು ಸಿಗ್ತಾನೆ ಇರಲಿಲ್ಲ. ಅದಕ್ಕೆ ನಾನು ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಅಂದರೆ ಹೆಸ್ರು ಕಾಳು ಮೊಳಕೆ ಕಟ್ಟಿರೋದು ಬೇಗ ಬೆಂದೋಗ್ಬಿಡುತ್ತೆ. ಅದಕ್ಕೆ ಈ ಥರ ಡೈರೆಕ್ಟಾಗಿ ಒಂದು ಪಾತ್ರೆನಲ್ಲೋ ಇಲ್ಲ ಕುಕ್ಕರ್ನಲ್ಲೋ ಈ ಥರ ಕುಕ್ಕರ್ ಮುಚ್ಚಳ ಈ ಥರ ಡೈರೆಕ್ಟಾಗಿ ನಾನು ತರಕಾರಿ ಹಾಕ್ಬಿಟ್ಟು ಮಾಡಿಬಿಡ್ತೀನಿ. ಸೊ ಹೊಟ್ಟೆ ಹಸ್ತಾ ಇದೆ. ಇವಾಗ ಅನ್ನಕ್ಕೆ ಇಟ್ಟಿದ್ದೆ, ವಿಜಿಲ್ ಆಗಿದೆ. ವಿಜಿಲ್ ತಣ್ಣಗಾಗೋಷ್ಟೊತ್ತಿಗೆ ಹೋಗಿ ಸ್ನಾನ ಮಾಡ್ಕೊಂಡ್ಬಿಟ್ಟು ಆಮೇಲೆ ಊಟ ಮಾಡ್ತೀನಿ. ಆಮೇಲೆ ಸಂಜೆ ಪೂಜೆ ಮಾಡ್ತೀನಿ, ಯಾಕೆಂದರೆ ಇವಾಗ ಇನ್ನೂ 3:30 ಅಲ್ಲ. ಸೊ ಸಂಜೆ ಪೂಜೆ ಮಾಡೋಣ ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ನಾನು ಸ್ವಲ್ಪ ಬಾಗ್ಲೆಲ್ಲ ಅದು ನೀರು ತೊಳೆದ್ಬಿಡ್ಬೇಕು. ನಾನು ಮತ್ತೆ ಆಮೇಲೆ ಫ್ರೆಂಡ್ಸ್ ಮಳೆ ಅವಾಂತರ ನೋಡಿ ಎಲ್ಲ ಸ್ಲಿಪ್ ಶೂ ಈ ಕಡೆ ಅದನ್ನು ತಗೋ, ಬಾಗ್ಲತ್ರ ಹೋಗ್ಬೇಡ. ಮೈಕಲ್ ಜಾಕ್ಸನ್ ಶೂಸ್. ಹೌದು. ಸೊ ಎಲ್ಲ ನೆಂದೋಗ್ಬಿಟ್ಟಿದೆ ಶೂಸ್ ಎಲ್ಲ. ಅದಕ್ಕೆ ಇವಾಗ ನೋಡಿಬಿಟ್ಟು ಎಲ್ಲ ಓಪನ್ ಮಾಡಿ ಎಲ್ಲ ತೆಗ್ದಿಡ್ತಾ ಇದ್ವಿ. ಎಷ್ಟೊಂದು ಶೂಸು ಚಪ್ಪಲೆಲ್ಲ ಇದಾಗ್ಬಿಟ್ಟಿದೆ. ಎಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಾಕೋಣ ಅಂದ್ಬಿಟ್ಟು ಇದು ಮಾಡ್ತಾಯಿದ್ವಿ. ಸೊ ಮೊನ್ನೆ ಮಲ್ಲೇಶ್ವರಂಗೆ ಹೋದಾಗ ನಾನು ಹೇಳಿದ್ದೆ, ಸ್ಲಿಪ್ಪರ್ ತಂದೆ, ತೋರಿಸ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಅಂದ್ಬಿಟ್ಟು. ನೋಡಿ, ಇದನ್ನು ಮಲ್ಲೇಶ್ವರಮಲ್ಲಿ ತಂದೆ, ಅಂದರೆ ಕುರ್ತಾಗೆ ಇದಕ್ಕೆಲ್ಲ ಬೇಕಾಗತ್ತೆ ಅಂದ್ಬಿಟ್ಟು. ಸೊ ಇದು ಜೀನ್ಸಿಗೆ ಅದೆಲ್ಲ ಹಾಕ್ಕೊಂಡಾಗ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನು ತಗೊಂಡೆ. ಸಾಫ್ಟಾಗಿ ಬರುತ್ತೆ, ಇದು ಸ್ಮೂತ್ ಇದೆ ತುಂಬ. ಅದಕ್ಕೆ ಇದನ್ನು ತಗೊಂಡೆ. ಇದೊಂದು ಅಲ್ಲೊಂದು ಜೊತೆ ಇದೆ. ಸೊ ಅದು ಯೂಸ್ ಮಾಡಿಲ್ಲ, ಅದೊಂದು ಹೊಸದು. ನನ್ನ ತಮ್ಮ ನನಗೆ ಗಿಫ್ಟ್ ಮಾಡಿರೋದು. ಅದು ವೈಟ್ ಕಲರ್, ಅದು ವೈಟ್ ಅಲ್ಲ, ಲೈಟಾಗಿ ಕ್ರೀಮ್ ಇದೆ ರಚಿನಿ, ಅದು ಲೈಟ್ ಕ್ರೀಮ್ ಕಲರ್. ಮಳೆಗೆಲ್ಲ ನೆಂದು ಈ ಥರ ಪರಿಸ್ಥಿತಿ ಆಗ್ಬಿಟ್ಟಿದೆ. ಎಲ್ಲ ಡ್ರಮ್ಮಲ್ಲಿ ಇಟ್ಟಿದ್ವಿ, ಇದು ಓಪನ್ ಆಗಿಬಿಟ್ಟಿದೆ. ಸೊ ಇಲ್ಲಿ ಈ ರಬ್ಬರ್ ತೆಗಿಚಿನ ಕೈಯಲ್ಲಿ. ಓಕೆ ಫ್ರೆಂಡ್ಸ್, ಇವಾಗ ಸಂಜೆ ಕೂತ್ಕೊಂಡಿದ್ದೀನಿ ಸುಮ್ಮನೆ. ಹಸ್ಬೆಂಡ್ ಟೀ ಮಾಡಬೇಕು. ನಮ್ಮ ರಿಷಿಗೆ ಟೀ ಮಾಡಿ, ರಿಷಿಗೆ ನೀವೇ ಟೀ ಮಾಡಬೇಕಂತೆ. ಕಾಫಿ ಟೀ ನೆನ್ನೆ ಕಾಫಿ ಮಾಡಿದ್ರಿ, ಇವಾಗ ಟೀ ಮಾಡಬೇಕಂತೆ. ಅದಕ್ಕೆ ಅವನು ಅವಾಗಲೇ ಹೇಳ್ದ, ಮಾಮಂಗೆ ಟೀ ಮಾಡೋಕೆ ಹೇಳೋ. ಇಲ್ಲ ಅವನಿಗೆ, ನನ್ನ ತಮ್ಮಗೆ ನಾನು ಮಾಡೋ ಕಾಫಿ ಟೀ ಇಷ್ಟ ಆಗಲ್ವಂತೆ. ನಮ್ಮ ಮನೆಯವರೇ ಮಾಡ್ಕೊಡ್ಬೇಕಂತ. ಇವಾಗ ಆಫೀಸಿಂದ ಬಂದವ್ರೆ, ಅದಕ್ಕೆ ಟೀ ಮಾಡೋಕೆ ಹೇಳಿ ಮಾಮಂಗೆ ಅಂತ ಹೇಳ್ತವನೆ. ನೆನ್ನೆ ಕಾಫಿ ಮಾಡಿದ್ರು, ಇವಾಗ ಟೀ ಮಾಡೋಕೆ ಹೇಳ್ತವ್ರೆ. ಓಕೆ, ನನ್ನ ತಮ್ಮ ಇವತ್ತು ಕೇಕ್ ಮಾಡು ಅಂತ ಹೇಳ್ತವನೆ. ಕೇಕ್ ರೆಸಿಪಿ ಮಾಡು ಅಂತ. ಚಾಕ್ಲೇಟ್ ಕೇಕ್, ಚಾಕೋ ಕೇಕ್. ಪ್ಲೇನ್ ಕೇಕು ಮಾಡಿ ಅಂತ ಹೇಳ್ತವನೆ. ಮಾಡಬೇಕು. ಸೊ ಇದನ್ನ ನೋಡ್ಬಿಟ್ಟು ಎಲ್ಲ ಹೊರಗಡೆ ಬಂದ್ವಿ. ಫಿಲಮ್ ನೋಡ್ತಾ ಕೂತಿದ್ವಿ. ಸೊ ಇದೆಲ್ಲ ನೋಡ್ಬಿಟ್ಟು ಹೊರಗಡೆ ಬಂದ್ವಿ. ಇವಾಗ ರಕ್ಷಿತ್ ಮಾಡ್ತಾನ, ರಿಷಿ ಮಾಡ್ತಾನ? ಇಬ್ರು ಸೇರ್ಕೊಂಡು ಮಾಡ್ತೀರಾ? ರಕ್ಷಿತ್ ಒಬ್ಬನೇನಾ? ಇಲ್ಲ ಇಬ್ರು ಬೇಡ, ನಾನೇ ಮಾಡ್ತೀನಿ. ಬೇಡ, ಇವತ್ತು ಡಿಫ್ರೆಂಟಾಗಿ, ಇವತ್ತು ಟೂಟಿ ಫ್ರೂಟಿ ಇದು ಹಾಕ್ಬಿಟ್ಟು ಸೊ ಡಿಫ್ರೆಂಟ್ ಆಗಿರುತ್ತೆ. ಸೊ ಟ್ರೈ ಮಾಡೋಣ ಇವತ್ತು, ಬನ್ನಿ. ರಕ್ಷಿತ್ ನಾನು ಮಾಡ್ತೀನಿ, ಇಬ್ರು ಸೇರ್ಕೊಂಡು ಮಾಡ್ತೀನಿ ಅಂತ ಹೇಳ್ತಾರೆ. ಓಕೆ, ಎಲ್ಲ ಚೇರ್ ತಂದಿದ್ದು ಹಾಗೆ ಇದೆ ನೋಡಿ. ಇದೆಲ್ಲ ಅಲ್ಲ ದಪ್ಪ ಹಾಕಿದೀವಿ ಎಲ್ಲ. ಗಲಾಟೆ ಮಾಡಬಾರ್ದು.
ಈ ಮನೆಗಳಲ್ಲಿ ಎರಡು ಮಕ್ಕಳು ಇದ್ರೆ ಯಾವ ರೀತಿ ಪ್ರಾಬ್ಲಮ್ ಇರುತ್ತೆ ಅಂತ ನನ್ಗೆ ಇವಾಗ ಗೊತ್ತಾಗ್ತಾ ಇದೆ. ನನ್ನ ತಮ್ಮ ಮತ್ತೆ ರಕ್ಷಿತ್ ಒಬ್ಬನೇ ಇದ್ದು ಹೆಂಗಿತ್ತು ನಮ್ಮ ಮನೆ. ಇವಾಗ ಇಬ್ಬರಿದ್ದಾಗ ನಮ್ಮ ಚಿಕ್ಕಮ್ಮ ಹೇಳ್ತಾ ಇದ್ರು, ಇಬ್ರು ಮಕ್ಕಳಿದ್ದಾಗ ಎಷ್ಟು ಗಲಾಟೆ ಗೊತ್ತಾ ಅಂತ ಹೇಳ್ತಾ ಇರ್ತಾರೆ. ನಾನು ಇಬ್ರು ಮಕ್ಳು ಇರಬೇಕು ಅಂತ ಹೇಳ್ತಾ ಇರ್ತೀನಿ ಯಾವಾಗಲೂ. ತಗೋ ರಕ್ಷಿತ್, ಅದು ಕವರ್. ರಕ್ಷಿತ್ ತಗೋ ಕವರ್ ತಗೋ, ಅದು ಹಾಕು ಅದನ್ನ, ಇದೆಲ್ಲ ಹಾಕಿಡಪ್ಪ ಸ್ಲಿಪ್ಪರ್ ಎಲ್ಲ. ಎರಡು ಮಕ್ಳಿದ್ರೆ ಯಾವ ರೀತಿ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ನಂಗೆ ಇವಾಗ ಗೊತ್ತಾಗ್ತಾ ಇದೆ. ಗುದಾಡ್ತಾರೆ, ಕಿತ್ತಾಡ್ತಾರೆ, ಮತ್ತೆ ಒಂದಾಗ್ತಾರೆ, ಅದೆಲ್ಲ ಸಾಮಾನ್ಯ. ನಮ್ಮ ಚಿಕ್ಕಮ್ಮ ಹೇಳ್ತಿರ್ತಾರೆ, ನೀನು ಒಬ್ಬ ಆರಾಮ್ ಬಿಡು, ನಿನಗೆ ನೆಮ್ಮದಿಯಾಗಿರ್ಬೋದು ಅಂತ ಹೇಳ್ತಿರ್ತಾರೆ. ಆದರೂ ಏನು ಚಂದ ಒಂದು ಮಗು ಇನ್ನೊಬ್ರು ಜೊತೆನಲ್ಲಿ ಇರ್ಬೇಕು ಮನೆಯಲ್ಲಿ ಅವನ ಜೊತೆಗೆ ಅಂತ ಹೇಳ್ತಾ ಇರ್ತೀನಿ. ಆದರೆ ಚಿಕ್ಕಮ್ಮ ಹೇಳ್ತಾ ಇರ್ತಾರೆ, ನೀನು ಅನುಭವಿಸಿದ್ರೇ ಗೊತ್ತಾಗದೆ ಅದೇನು ಏನು ಎತ್ತ ಅಂತ ಹೇಳ್ಬಿಟ್ಟು. ಇವಾಗ ಅನಿಸ್ತಾ ಇದೆ, ಹೌದಲ್ವಾ, ಇಬ್ರು ಮಕ್ಕಳು 3 ಜನ ಮಕ್ಕಳು ಮನೆಯಲ್ಲಿ ಇದ್ರೆ ಯಾವ ರೀತಿ ಗಲಾಟೆ ಇರುತ್ತೆ ಅಲ್ವಾ ಅಂತ ನನ್ಗೆ ಇವಾಗ ಅನಿಸ್ತಾ ಇದೆ. ಯಾಕಂದ್ರೆ ಒಂದು ವಾರದಿಂದ ಎಷ್ಟು ಇಬ್ರು ಅಂದ್ರೆ ಹಂಗೆ ಅವರಿಬ್ರು ಹಾಗೇನೆ ಗುದ್ದಾಡ್ತಾರೆ, ಹಂಗೆ ಮತ್ತೆ ಒಂದಾಗ್ಬಿಟ್ಟು ಹಂಗೆ ಇದು ಮಾಡ್ತಿರ್ತಾರೆ. ಅವರಿಬ್ರು ಒಂದೇ ನಕ್ಷತ್ರ, ಒಂದೇ ರಾಶಿ. ಅವರು ತುಲಾರಾಶಿ ಸ್ವಾತಿ ನಕ್ಷತ್ರ. ಇಬ್ರು ಒಂದೇ ತರ ಬುದ್ಧಿ, ಒಂದೇ ತರ ಇಬ್ರು ಕೂಡ 3 ವರ್ಷ ಡಿಫ್ರೆನ್ಸ್ ಅಷ್ಟೇ. ಸೊ ಎಲ್ಲರೂ ಕೇಳ್ತಾರೆ, ಅವ್ನು ನಿಮ್ಮ ಸ್ವಂತ ತಮ್ಮನ ಅಂತ. ಅಲ್ಲ, ಅವ್ನು ನನ್ನ ಸ್ವಂತ ತಮ್ಮ ಅಲ್ಲ, ನನ್ನ ತಮ್ಮ ಪ್ಲಸ್ ನನ್ನ ಮಗನ ಥರ ನೋಡ್ಕೊತಾ ಇದ್ದೀನಿ. ಅವನು ಕಝಿನ್, ಅಂದರೆ ನಮ್ಮ ಚಿಕ್ಕಮ್ಮ, ಭದ್ರಾವತಿನಲ್ಲಿ ಚಿಕ್ಕಮ್ಮ ಇದ್ದಾರಲ್ಲ ಅವ್ರ ಮಗ ಅವನು. ಆದರೆ ನನ್ನ ತಮ್ಮನ ಥರ, ನನ್ನ ಮಗನ ಥರ. ಯಾಕೆಂದರೆ ರಕ್ಷಿತ್ಕಿನ 3 ವರ್ಷ ಚಿಕ್ಕವನಷ್ಟೇನೆ, 3 ವರ್ಷ ಡಿಫ್ರೆನ್ಸು. ಅದಕ್ಕೋಸ್ಕರ ನನ್ನ ಮಗನ ಥರನೇ ಅವರಿಬ್ರು ನೋಡ್ಕೊತಾ ಇದ್ದೀನಿ. ಅವನಿಗೂ ಅಷ್ಟೇ ನಾನು ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ನಮ್ಮ ಮನೆಗೆ ಅಂತ ಬಂದ್ಬಿಡ್ತಾನೆ. ಇವಾಗ 10th ಮುಗ್ದಿರೋದ್ರಿಂದ, ಎಕ್ಸಾಮ್ ಮುಗಿತಲ್ಲ, ಮುಗ್ದಿದೆ ತಡ ಇಲ್ಲಿಗೆ ಬಂದ್ಬಿಟ್ಟಿರೋದು ಅವನು. ಸೊ ಅವರಿಬ್ರು ಯಾವಾಗಲೂ ಹಂಗೇನೆ ಜೊತೆ ಕಿತ್ತಾಡ್ತಿರ್ತಾರೆ. ಊರಿಗೆ ಹೋದಾಗಲೂ ಅಷ್ಟೇ ಕಿತ್ತಾಡ್ತಿರ್ತಾರೆ, ಇದು ಮಾಡ್ತಿರ್ತಾರೆ. ಓಕೆ ಬನ್ನಿ ಫ್ರೆಂಡ್ಸ್, ನಾನು ಇವಾಗ ಅಂದರೆ ಸಾಂಬಾರು ಮಾಡಿದ್ದೆ ಆಲ್ರೆಡಿ. ಅಡುಗೆ ಏನು ಮಾಡೋ ಹಾಗಿಲ್ಲ, ಯಾಕಂದರೆ ಹೆಸ್ರು ಕಾಳು ಮೊಳಕೆ ಕಟ್ಟಿದ್ದು ಅದು ಸಾಂಬಾರು ಮಾಡಿದ್ದೀನಿ. ಇವಾಗ ಕೇಕ್ ರೆಸಿಪಿ, ಇಲ್ಲ ಕೇಕ್ ಮಾಡು ಇಲ್ಲ ಜಾಮೂನ್ ಮಾಡು ಅಂತ ಹೇಳ್ತಾ ಇದ್ದಾನೆ. ಸೊ ನಾನು ಮೊನ್ನೆ ಮೆಟ್ರೋಯಿಂದ ಚಾಕೋ ಪೌಡರ್ ತಂದಿದ್ದೆ, ಅದು ಹಾಗೆ ಇದೆ. ಅದು ಹಾಕ್ಬಿಟ್ಟು ಹಾಗೆ ನಾನು ಕೇಕ್ ಏಯ್ ರೀಶಿ
ಇವಾಗ ಇದೊಂದು ಸ್ವಲ್ಪ ಹಾಗೆ ಟ್ಯಾಪ್ ಟ್ಯಾಪ್ ಮಾಡಿ ಓಕೆ ಫ್ರೆಂಡ್ಸ್. ಇವಾಗ ಇದನ್ನ ಮೊದಲೇ ಒಂದು 5 ನಿಮಿಷದ ಮುಂಚೆ ಪ್ರೀ ಹೀಟ್ ಆಗ್ಲಿಕ್ಕೆ ಪ್ಯಾನ್ನ ಬಿಟ್ಟಿದ್ದೆ. ಅದರ ಲಿಡ್ ಕ್ಲೋಸ್ ಮಾಡಿ ಇವಾಗ ಅದರೊಳಗೆ ಇದನ್ನ ಇಡ್ತೀನಿ. ಇವಾಗ ಒಂದು 35ರಿಂದ 40 ನಿಮಿಷ ಇದು ಹಾಗೆ ಬೇಕಾಗ್ಲಿ. ಮಿಲ್ಕ್ ಪೌಡರ್ ಇಲ್ಲ ಅಂತ ಹೇಳಿದ್ರೆ ಈ ತರ ನಾನು ಅಷ್ಟೇ ಮಿಲ್ಕ್ ಪೌಡರ್ ಇಲ್ಲ 10 ರೂಪೀಸ್ ಇದು ಮಿಲ್ಕ್ ಪೌಡರು. ಇದನ್ನ ಹಾಕ್ತೆ, 2 ಪ್ಯಾಕೆಟ್ ಹಾಕ್ತೆ, ಅರ್ಧ ಬೌಲ್ ಆಯ್ತು. ಮತ್ತೆ ಡ್ರೈ ಫ್ರೂಟ್ಸ್ ಹಾಕ್ಬೇಕು, ಮತ್ತೆ ನಾನು ಟೂಟಿ ಫ್ರೂಟಿ ಏನ್ ತಂದಿದ್ದೆ ಅದನ್ನು ಹಾಕ್ಬೇಕು ಅಂತೆಲ್ಲ ಏನಿಲ್ಲ. ಹಾಗೇನೆ ಪ್ಲೇನ್ ಆಗು ಮಾಡ್ಬೋದು. ನಮ್ಗೆ ಡ್ರೈ ಫ್ರೂಟ್ಸ್ ಇಷ್ಟ. ಕೇಕ್ ಅಲ್ಲಿ ಪ್ಲೇನ್ ಕೇಕ್ ಮಾಡ್ತಿರೋದ್ರಿಂದ ಪ್ಲಮ್ ಕೇಕ್, ಸೊ ನಮ್ಗೆ ಡ್ರೈ ಫ್ರೂಟ್ಸ್ ಟೂಟಿ ಫ್ರೂಟಿ ಸಿಕ್ಕರೆ ಚೆನ್ನಾಗಿರತ್ತೆ ಅಂದ್ಬಿಟ್ಟು ಮಾಡ್ತಾ ಇರೋದು. ಸೊ ಪ್ಲೇನ್ ಆರಾಮಾಗಿ ನೀವು ಪ್ಲೇನ್ನೇ ಮಾಡ್ಕೊಂಡು ತಿನ್ಬೋದು. ಡ್ರೈ ಫ್ರೂಟ್ಸ್ ಬೇಡ, ಇಷ್ಟಪಡಲ್ಲ ಅಂತ ಅನ್ನೋರು ನೀವು ಬೇಕಿದ್ರೆ ಪ್ಲೇನ್ ಮಾಡ್ಕೋಬಹುದು. ಓಕೆ, ಮತ್ತೆ ಹೆಸರು ಕಾಳು ಸಾಂಬಾರ್ ಮಾಡಿದ್ದೆ ಇವತ್ತು. ಸೂಪರ್ ಆಗಿತ್ತು ಸಾಂಬಾರ್ ಮಾತ್ರ. ಇವಾಗ ಅದಕ್ಕೆ ಚಪಾತಿ ಮಾಡ್ತೀನಿ. ಚಪಾತಿ ಇಲ್ಲ ಮುದ್ದೆ ಏನಾದ್ರೂ ಮಾಡ್ತೀನಿ. ಮತ್ತೆ ಒಂದಷ್ಟು ಪಾತ್ರೆಗಳಿದಾವೆ, ಅದೆಲ್ಲ ತೊಳ್ದಾಕ್ಬಿಡ್ತೀನಿ ಪಟ ಪಟ ಅಂತ. ಬೆಳಗ್ಗೆ ನಾನು ಹುರುಳಿಕಾಳು ನೆನೆ ಹಾಕಿದ್ದೆ ಬೆಳಗ್ಗೆನೆ. ಇವಾಗ ನೆಂದಿದೆ. ಸೊ ಇವಾಗ ಅದನ್ನ ನೀರ್ ಸೋಸ್ಬಿಟ್ಟು ಹಾಗೆ ಮೊಳಕೆ ಕಟ್ಟಕ್ ಬಿಡ್ತೀನಿ. ಓಕೆ, ಇವಾಗ ನನ್ನ ತಮ್ಮಗೆ ಟೀ ಮಾಡ್ಬೇಕಂತೆ. ಓಕೆ, ಇವಾಗ ಟೀ ಮಾಡ್ಬೇಕಂತೆ. ಅವನಿಗೆ ಟೀ ಮಾಡ್ಕೊಟ್ಬಿಡ್ತೀನಿ.
ಮಾಡ್ತಾ ಇದ್ದೀನಿ. ಬೆಳಗ್ಗೆ ರಾಗಿ ರೊಟ್ಟಿ ಮಾಡಿದ್ದೆ. ರಾಗಿ ರೊಟ್ಟಿ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹಿಟ್ಟು ಕಲ್ಸಿದ್ನಲ್ಲ, ಅದಿನ್ನೂ ಹಾಗೆ ಇತ್ತು ಹಿಟ್ಟು. ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೇನೆ ಹಿಟ್ಟು ಹಾಕ್ಬಿಡೋಣ ಅಂಬ್ಲಿ ತರ ಮಾಡ್ಬಿಟ್ಟು. ಇದೀನಿ ಇನ್ನು ಚಾಕ್ಲೇಟ್ ಕೇಕ್ ಆಗ್ಬಿಟ್ಟಿದೆ. ಸೇಮ್ ಎರಡು ಒಂದೇ ಕಲರ್, ಅದು ಇದು. ಸೊ ಮುದ್ದೆನೂ ರೆಡಿ ಆಯ್ತು, ಮುದ್ದೆ ಕಟ್ಬೇಕು ನೋಡಿ. ಕೇಕಿಗೂ ಊಟ ಮಾಡ್ಕೊಂಡ್ಬಿಡ್ತೀವಿ. ಬಿಸಿ ಬಿಸಿ ಮುದ್ದೆ ಸಾಂಬಾರ್ ಬಿಸಿ ಮಾಡಿದೀನಿ, ಮಧ್ಯಾಹ್ನ ಮಾಡಿದಲ್ವ ಅದಕ್ಕೋಸ್ಕರ. ಓಕೆ